ಶ್ರೀ ಗುರುಭ್ಯೋ ನಮಃ. ಈ ತೀರ್ಥ ಪ್ರಬಂಧ ಪ್ರವಚನ ಮಾಲಾದ 9ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಪಶ್ಚಿಮ ಪ್ರಬಂಧದ ಭಾಗದಲ್ಲಿ ವರ್ಣಿತವಾದಂತಹ ಕ್ಷೇತ್ರಗಳನ್ನು ನಾವು ಶ್ರವಣ ಮಾಡ್ತಿದ್ದೇವೆ. 74ನೇ ಪದ್ಯದವರೆಗೆ ಕಳೆದ ದಿವಸ ಈ ಕಥಾ ಮುಕ್ತಾಯ ಕಂಡಿದೆ. ಈ ಸೋಂದಾ ಕ್ಷೇತ್ರದಲ್ಲಿರುವಂತಹ ಶಾಲ್ಮಲಿ ನದಿ ಅದರ ಬಗ್ಗೆ ಈ ಹಿಂದೆ ನೋಡಿ ಮುಗಿಸಿದ್ದೇವೆ. ಮುಂದೆ 75ನೇ ಪದ್ಯದಲ್ಲಿ ತ್ರಿವಿಕ್ರಮ ದೇವರ ಬಗ್ಗೆ ಏನು ವರ್ಣನೆ ಇದೆ ಅದನ್ನು ನೋಡಬೇಕು. ಗಂಗಾ ಮಾಧ್ವಯತೆ ಕೀರ್ತಿ ಸ್ಥಾನ ಶ್ರೀಭೂ ಮನೋಹರಂ ಕೃತ್ವಾ ತ್ರಿವಿಕ್ರಮಂ ಚಕ್ರೆ ಪಿತೃ ಮಾತ್ರ ಅಗ್ರಜೋತ್ಸವಂ. ಈ ತ್ರಿವಿಕ್ರಮ ದೇವರು ಇಲ್ಲಿ ಹೇಗೆ ಬಂದರು ಅಂತನ್ನೋದನ್ನೆಲ್ಲ ಇಲ್ಲಿ ವರ್ಣನೆ ಮಾಡ್ತಾರೆ. ಈ ಸೋಂದಾ ಕ್ಷೇತ್ರ ಎಲ್ಲಿದೆ? ಶಿರಸಿಯಿಂದ ಅದು ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ. ಅದಕ್ಕೆ ಸ್ವಾದಿ, ಸೋಂದಾ, ಸುಧಾಪುರ ಅಂತ ಏನೋ ಹೆಸರುಗಳಿತ್ತಂತೆ. ಹೀಗೆಲ್ಲ ಅನೇಕ ಹೆಸರುಗಳು ಅದಕ್ಕಿದ್ದದ್ದು ನಮಗೆ ಗೊತ್ತಿದೆ. ಅಲ್ಲಿ ತ್ರಿವಿಕ್ರಮ ದೇವರು, ರಮಾದೇವಿ, ವಾದರಾಜ ಸ್ವಾಮಿಗಳು ನಿರ್ಮಾಣ ಮಾಡಿದಂತಹ ಧವಲಗಂಗಾ, ಮತ್ತೆ ಚಂದ್ರಮೌಳೀಶ್ವರನ ದೇವಸ್ಥಾನ, ಗೋಪಾಲಕೃಷ್ಣನ ದೇವಸ್ಥಾನ ಇದೆಲ್ಲ ಅಲ್ಲಿದೆ. ಖ್ಯಾತವಾದಂಥ ಕ್ಷೇತ್ರ ಆದ್ದರಿಂದ ಅದರ ಬಗ್ಗೆ ಅಲ್ಲಿರುವಂಥ ಸನ್ನಿಧಾನಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಇದ್ದೇ ಇದೆ. ಅಲ್ಲಿ 5 ಬೃಂದಾವನಗಳು ಕೂಡ ಇವೆ, ಶ್ರೇಷ್ಠ ಯತಿಗಳ ಬೃಂದಾವನಗಳು ಕೂಡ. ಮತ್ತೆ ವಾದರಾಡಿ ಸ್ವಾಮಿಗಳ ಬೃಂದಾವನದ ಎದುರಿಗೆ ವೇದವ್ಯಾಸ ದೇವರ ವಿಗ್ರಹ ಇದೆ. ಮತ್ತೆ ಬಲಭಾಗದಲ್ಲಿ ಭೂತರಾಜ ಸನ್ನಿಧಾನವೂ ಕೂಡ ಅಲ್ಲಿದೆ. ಇದು ಮತ್ತೆ ಸೋದೆಯಿಂದ 3 ಮೈಲು ದೂರದಲ್ಲಿ ಶಾಲ್ಮಲಿ ನದಿ ಇದೆ. ಅನೇಕ ವರ್ಷ ವಾದರಾಡಿ ಸ್ವಾಮಿಗಳು ಅಲ್ಲಿ ತಪಸ್ಸು ಮಾಡಿದ್ದಾರೆ. ಅದೊಂದು ತಪೋವನ ಅಂತ ಕೂಡ ಅದನ್ನ ಕರೀತಾರೆ. ಈ ಗಂಗಾ ನದಿ ಇದು ತ್ರಿವಿಕ್ರಮ ದೇವರ ಪುತ್ರಿ. ಯಾಕೆ ಅಂತಂದ್ರೆ ತ್ರಿವಿಕ್ರಮ ದೇವರ ಪಾದದಿಂದ ಹುಟ್ಟಿದವಳು ಗಂಗಾ ನದಿ. ಆದ್ರಿಂದ ತ್ರಿವಿಕ್ರಮ ದೇವರ ಮಗಳೇ ಆಕೆ. ಹೀಗೆ ಆ ಗಂಗಾ ತೀರದಲ್ಲಿದ್ದಂಥ ಆ ತ್ರಿವಿಕ್ರಮ ಸೋದೆಗೆ ಬಂದ ಅಂತಂದ್ರೆ ಆ ಮಗಳು ತನ್ನ ತಂದೆಯನ್ನ ಇಲ್ಲಿ ಕಳಿಸ್ಕೊಟ್ಲು ಅಂತ ಅರ್ಥ. ಯಾಕೆ ಕಳಿಸ್ಕೊಟ್ಲು ಅಂತಂದ್ರೆ ಇದೆಲ್ಲ ವಾದರಾಡಿ ಸ್ವಾಮಿಗಳ ಕೀರ್ತಿಗಾಗಿ. ವಾದರಾಡಿ ಸ್ವಾಮಿಗಳು ಜಗತ್ತಿನಲ್ಲಿ ಖ್ಯಾತರಾಗಬೇಕು, ಮತ್ತೆ ಅವರ ಮಹಿಮಾ ಏನು ಅಂತ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಅದು ತಿಳ್ಕೊಳ್ಳುವ, ಅದರ ಜಗತ್ತಿಗೆ ತಿಳಿಸುವ ಸಲುವಾಗಿ ವಾದರಾಡಿ ಸ್ವಾಮಿಗಳು ಇಂಥ ಒಂದು ಮಹತ್ವವನ್ನು ಪಡ್ಕೊಳ್ಳುವ ಕಾರಣಕ್ಕಾಗಿ ಈ ಗಂಗಾ ನದಿ ಇದನ್ನೆಲ್ಲ ಮಾಡಿದ್ದಾಳೆ. ಏನ್ ಮಾಡಿದ್ದಾಳೆ ಅಂತಂದ್ರೆ ತನ್ನ ತೀರದಲ್ಲಿರುವಂತಹ ತ್ರಿವಿಕ್ರಮ ದೇವರನ್ನ ಸೋದೆಗೆ ಕಳಿಸಿಕೊಟ್ಟಳು. ಆ ಮೂಲಕ ಆ ಗಂಗಾದೇವಿಯ ಅಂಥ ಒಂದು ಕಾರ್ಯದ ಮೂಲಕ ಯಾರ್ಯಾರಿಗೆ ಸಂತೋಷ ಆಯಿತು, ಗಂಗಾದೇವಿಯ ತಂದೆಯಾದಂತಹ ತ್ರಿವಿಕ್ರಮ ದೇವರಿಗೆ ಬಹಳ ಸಂತೋಷ ಆಯಿತು. ಮತ್ತೆ ತಾಯಿಯಾದಂತಹ ಸೋಂದಾ ಗ್ರಾಮ, ಮತ್ತೆ ಆ ಶ್ರೀದೇವಿ, ಭೂದೇವಿ, ಲಕ್ಷ್ಮೀದೇವಿ ಅವ್ರಿಗೂ ಕೂಡ ಬಹಳ ಸಂತೋಷ ಆಯಿತು. ಗಂಗಾ ನದಿ ಅದು ಇರೋದೆಲ್ಲಿ ಅಂದ್ರೆ ಭೂಮಿಯಲ್ಲಿದೆ. ಭೂಮಿ ಆ ಗಂಗಾ ನದಿಗೆ ತಾಯಿ ಇದ್ದಂತೆ. ಹೀಗೆ ತಾಯಿಯಾದಂತಹ ಶ್ರೀಭೂ ದೇವಿಯರಿಗೂ ಕೂಡ ಬಹಳ ಸಂತೋಷ ಆಯಿತು. ಮತ್ತೆ ಆ ಗಂಗಾದೇವಿಯ ಅಣ್ಣನಾದಂಥ ಮುಖ್ಯ ಪ್ರಾಣ ಅಥವಾ ಚತುರ್ಮುಖ ಅವನಿಗೂ ಕೂಡ ಬಹಳ ಸಂತೋಷ ಆಯಿತು. ಯಾಕೆಂತಂದ್ರೆ ಗಂಗಾದೇವಿ ಹುಟ್ಟಿದ್ದು ಪರಮಾತ್ಮನಿಂದ, ಮತ್ತೆ ಚತುರ್ಮುಖ ಕೂಡ ಹುಟ್ಟಿದ್ದು ಆ ಪರಮಾತ್ಮನ ನಾಭಿಕಮನದಿಂದಲೇ. ಹೀಗೆ ಗಂಗಾದೇವಿ ಮತ್ತೆ ಚತುರ್ಮುಖ ಬ್ರಹ್ಮ ಇಬ್ರು ಕೂಡ ಪರಮಾತ್ಮನಿಂದಲೇ ಹುಟ್ಟಿದವರಾದ್ರಿಂದ ಅಣ್ಣ ತಂಗಿಯರ ಸಂಬಂಧ ಅವರ ನಡುವೆ. ಹೀಗೆ ಗಂಗಾದೇವಿ ತ್ರಿವಿಕ್ರಮ ದೇವರನ್ನ ಉತ್ತರದ ಗಂಗಾ ನದಿ ತೀರದಿಂದ ಸೋದೆಗೆ ಕಳಿಸಿದ್ದರಿಂದ ಆ ತ್ರಿವಿಕ್ರಮ ದೇವರಿಗೂ ಸಂತೋಷ ಆಯಿತು. ಮತ್ತೆ ಆ ಶ್ರೀದೇವಿ ಭೂದೇವಿಯರಿಗೆ ಸಂತೋಷ ಆಯಿತು. ಮತ್ತೆ ಸ್ವಯಂ ಆ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ ಅವನ ಅವತಾರಭೂತನಾದಂಥ ಮಧ್ವಾಚಾರ್ಯರಿಗೂ ಕೂಡ ಸಂತೋಷ ಆಯಿತು. ತ್ರಿವಿಕ್ರಮಂ ರಮ್ಯ ಗದಾರಿ ಶಂಖ ಸರೋಜಮಾಲಾ ಧರ ಮಿಂದುವರ್ಣಂ ಮನೋಹರಾಂಗಂ ಯತಿ ವಾದಿರಾಜ ಪ್ರತಿಷ್ಠಿತಂ ನೌಮಿ ಸದಾ ಪ್ರಸನ್ನಂ. ಈ ತ್ರಿವಿಕ್ರಮ ದೇವರಿಗೆ ನಮಸ್ಕಾರ ಮಾಡ್ತೇನೆ ಅಂತ ವಾದಿರಾಜ ಸ್ವಾಮಿಗಳು ನಮಸ್ಕಾರ ಮಾಡ್ತಿದ್ದಾರೆ. ಅವನು ಏನೇನು ಧಾರಣೆ ಮಾಡಿದ್ದಾನೆ ಅಂದ್ರೆ ಗದಾ ಇದೆ,
ಚಕ್ರ ಇದೆ, ಶಂಖ ಇದೆ ಮತ್ತು ಪದ್ಮ ಇದೆ. ಇದನ್ನೆಲ್ಲ ಧಾರಣೆ ಮಾಡಿದವನು ವಾದಿರಾಡಿ ಸ್ವಾಮಿಗಳು. ನನ್ನಿಂದಲೇ ಪ್ರತಿಷ್ಠಾಪಿತರಾಗಿರುವಂತಹ ತ್ರಿವಿಕ್ರಮ ದೇವರು. ತಂತ್ರಸಾರದಲ್ಲಿ ಪ್ರತಿಮಾಗಳಿಗೆ ಏನೇ ಲಕ್ಷಣ ಇರಬೇಕು ಅಂತ ಹೇಳಿದ್ದಾರೆ, ಅಂಥ ಎಲ್ಲ ಲಕ್ಷಣ ಇರುವಂತಹ ಸುಂದರವಾದಂತಹ ವಿಗ್ರಹ ಅದು. ಕಾಶಿಯಿಂದ, ಗಂಗಾ ತೀರವಾದಂತಹ ಕಾಶಿಯಿಂದ ಬಂದಂತಹ ವಿಗ್ರಹ ಅದು. ರಥದಲ್ಲೇ ಇದೆ. ಅದರ ಕಥಾ ಎಲ್ಲರಿಗೂ ಗೊತ್ತಿದ್ದೇ ಇದೆ. ರಥ ಸಮೇತವಾಗಿಯೇ ಆ ತ್ರಿವಿಕ್ರಮ ದೇವರ ವಿಗ್ರಹವನ್ನ ಭೂತರಾಜರು ತರ್ತಾ ಇದ್ರು. ಮಾರ್ಗ ಮಧ್ಯದಲ್ಲಿ ಒಬ್ಬ ರಾಕ್ಷಸ ಅವರಿಗೆ ವಿಘ್ನ ಮಾಡಿದ. ಆ ರಾಕ್ಷಸನನ್ನ ಕೊಲ್ಲಿಕ್ಕೆ ಬಹಳ ಸಮಯ ಮಾಡ್ತಾ ಕೂತ್ರೆ ಆ ವಿಗ್ರಹದ ಪ್ರತಿಷ್ಠಾಪನೆಗೆ ಏನು ಮುಹೂರ್ತ ನಿಶ್ಚಿತವಾಗಿತ್ತು ಅದು ಮೀರಿ ಹೋದಿತ್ತು ಅಂತ ಆಲೋಚನೆ ಮಾಡಿದ್ರು ಭೂತರಾಜರು. ಅದಕ್ಕೇನ್ ಮಾಡಿದ್ರು, ಆ ರಥ ಇತ್ತಲ್ಲ, ರಥದ ಒಂದು ಚಕ್ರದಿಂದಲೇ ಆ ರಾಕ್ಷಸನ ಸಂಹಾರ ಮಾಡಿದ್ರು. ಬೇರೆ ಆಯುಧಕ್ಕಾಗಿ ಅವ್ರು ಹುಡುಕಾಡ್ಲಿಲ್ಲ. ಆದ್ರಿಂದ ಏನಾಯ್ತು, ಆ ರಥವೇ ಗರ್ಭಗುಡಿ ಆಯ್ತು. ಮತ್ತೆ ಅದಕ್ಕೆ ಒಂದೇ ಚಕ್ರ ಇವತ್ತು ಕೂಡ ಇಲ್ಲ, 3 ಚಕ್ರಗಳು ಅಲ್ಲಿ ಕಾಣ್ತವೆ. ಮುಂದಿನ ಆವರಣದಲ್ಲಿ ರಮಾದೇವಿಯ ವಿಗ್ರಹನೂ ಕೂಡ ಇದೆ. ಇಂಥ ಅದ್ಭುತವಾದಂತಹ ಚಂದ್ರನಂತೆ ಹೊಳೆಯುವಂತಹ ಬಣ್ಣ ಆ ತ್ರಿವಿಕ್ರಮ ದೇವರದು. ಅದರ ವರ್ಣನೆಯನ್ನು ಇಲ್ಲಿ ನೋಡ್ತೀವಿ. ಮುಂದೆ ಅಲ್ಲೇ ಸಮೀಪದಲ್ಲಿರುವಂತಹ ಮಂಜುಗುಣಿ ಅಂತ ಒಂದು ಕ್ಷೇತ್ರ. ಸೋದೆಗೆ ಹೋಗಂತವರು, ಆ ಪ್ರದೇಶಕ್ಕೆ ಪ್ರಯಾಣ ಮಾಡಿದವರು ಇದನ್ನು ಎಲ್ಲ ನೋಡಿರ್ತಾರೆ. ಶಿರಸಿಯಿಂದ ಗೋಕರ್ಣಕ್ಕೆ ಹೋಗುವ ದಾರಿಯಲ್ಲಿ ಸಂಪಖಂಡ ಅಂತ ಒಂದು ಪ್ರದೇಶ, ಅದರ ಸಮೀಪದಲ್ಲೇ ಈ ಮಂಜುಗುಣಿ ಇದೆ. ಸ್ಕಂದ ಪುರಾಣದಲ್ಲಿ ಸಹ್ಯಾದ್ರಿ ಖಂಡದಲ್ಲಿ ಈ ಮಂಜುಗುಣಿ ಕ್ಷೇತ್ರದ ಮಹಿಮಾ ಕೂಡ ವರ್ಣಿತ ಆಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಈ ವಾದಿರಾಡಿ ಸ್ವಾಮಿಗಳ ಕೆಲವು ಶ್ಲೋಕಗಳು ಅಲ್ಲಿ ಕಾಣಿಸ್ತವೆ. ಸ್ಕಂದ ಪುರಾಣದಲ್ಲಿ ಏನು ಈ ಮಂಜುಗುಣಿ ಕ್ಷೇತ್ರದ ಮಹಿಮಾ ಇದೆ, ಅಲ್ಲಿ ವಾದಿರಾಡಿ ಸ್ವಾಮಿಗಳ ಶ್ಲೋಕಗಳು ಕಾಣಿಸ್ತವೆ. ಇದನ್ನ ಎಲ್ಲೆಲ್ಲಿ ಈ ಕ್ಷೇತ್ರ ಮಹಿಮಾ ವರ್ಣಿತ ಆಗಿದೆ ಅಂತ ಸುಮ್ಮನೆ ಹೇಳಿದೆ ಅಷ್ಟೇ. ನಮಗೆ ರಾಮಾಯಣ, ಮಹಾಭಾರತ, ಭಾಗವತದಂತಹ ಗ್ರಂಥಗಳನ್ನೇ ಶುದ್ಧ ರೂಪದಲ್ಲಿ ಉಳಿಸ್ಕೊಳ್ಳಿಕ್ಕಾಗಿಲ್ಲ. ಈ ಸ್ಥಳ ಪುರಾಣಗಳು ಇತ್ಯಾದಿಗಳೇನಿವೆ ಅದನ್ನೆಲ್ಲ ಆಮೇಲೆ ಯಾರ್ಯಾರು ರಚನೆ ಮಾಡಿರ್ತಾರೆ. ಮೂಲತಃ ಎಲ್ಲ ವೇದವ್ಯಾಸದೇವರೇ ರಚನೆ ಮಾಡಿದ್ದಾರೆ ಅಂತ ಯಾರು ವಿದ್ವಾಂಸರಾಗಲಿ ಜನಸಾಮಾನ್ಯರಾಗಲಿ ಅದನ್ನು ನಂಬಬೇಕಾಗಿಲ್ಲ. ಎಲ್ಲಿ ಹೋದ್ರೂ ಅಲ್ಲೊಂದು ಸ್ಥಳ ಪುರಾಣ ಇರ್ತದೆ. ಅದಕ್ಕೆ ಒಪ್ಪಲಿಕ್ಕೆ ಆಗದೇ ಇರುವಂತಹ ಅನೇಕ ಕಥಾಗಳು, ಅಂಶಗಳು ಅಲ್ಲೆಲ್ಲ ಸೇರ್ಕೊಂಡಿರ್ತವೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಆದರೆ ವಾದಿರಾಜ ಸ್ವಾಮಿಗಳಂತ ಮಹನೀಯರು ಯಾವ ಅಂಶಗಳನ್ನ ತೀರ್ಥ ಪ್ರಬಂಧದಲ್ಲಿ ಉಲ್ಲೇಖ ಮಾಡಿರ್ತಾರೆ, ಆ ಸ್ಥಳದ ಪ್ರಸಿದ್ಧಿಗಳನ್ನ, ಅವನ್ನು ಮಾತ್ರ ಸ್ವೀಕಾರ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಮಂಜುಗುಣಿ ಅನ್ನುವಂಥ ಈ ಗ್ರಾಮದ ಮನೋಹರವಾದ ಪರ್ವತದ ಗುಹಾದಲ್ಲಿ ಈ ವೆಂಕಟರಮಣ ವಾಸ ಮಾಡಿಕೊಂಡಿದ್ದಾನೆ. ಧನುಸ್ಸು, ಬಾಣ ಅದನ್ನು ಧಾರಣೆ ಮಾಡಿದ್ದಾನೆ. ಇಂಥ ಒಂದು ವಿಶಿಷ್ಟವಾದ ವೆಂಕಟೇಶನ ವಿಗ್ರಹ ಬೇರೆಲ್ಲೂ ಕಾಣಿಸೋದಿಲ್ಲ. ತಿರುಪತಿಯಲ್ಲೂ ಕೂಡ ಬಿಲ್ಲು ಬಾಣ ಇತ್ಯಾದಿಗಳಿಲ್ಲ. ಬಿಲ್ಲು ಬಾಣ ಇತ್ಯಾದಿಗಳಿರೋದು ಇಲ್ಲಿ ಮಾತ್ರ. ಮತ್ತೆ ಭಾಗ್ಯಕರ ಕೂಡ ಅವನು, ನಮಗೆ ಸಂಪತ್ತನ್ನ ಕೊಡುವಂಥವನು. ಆ ವೆಂಕಟೇಶ ದೇವರನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ ಹೇಳ್ತಾರೆ. ಮುಂದೆ 78ನೇ ಪದ್ಯದಲ್ಲಿ ಅವನದೊಂದು ವರ್ಣನ ಇದೆ. ಅವನು ಏನು ಬೇಟೆ ಆಡ್ಲಿಕ್ಕೆ ಬಂದಿದ್ದಾನೆ, ವೆಂಕಟರಮಣ ಬೇಟೆ ಆಡಬೇಕಾದ ಏನನ್ನ, ಖಲಮೃಗ ಮೃಗಯಾರ್ಥಂ ಅಂತ ಹೇಳ್ತಾರೆ. ಈ ದುಷ್ಟ ಮೃಗಗಳ ಬೇಟೆಗೋಸ್ಕರ ಒಬ್ಬ ರಾಜಕುಮಾರ, ಚಕ್ರವರ್ತಿ ಅವರು ಬೇಟೆ ಆಡ್ತಿರ್ತಾರೆ. ಮೇಲಿನ ಮೇಲೆ ಪ್ರಜೆಗಳಿಗೆ ತೊಂದರೆ ಕೊಡ್ತಿರುವಂತಹ ದುಷ್ಟ ಮೃಗಗಳನ್ನು ಬೇಟೆ ಆಡ್ತಿರ್ತಾರೆ. ಅದರಂತೆ ಇವನು ಕೂಡ ದುಷ್ಟರು ಅನ್ನೋರು ದುಷ್ಟ ಮೃಗಗಳು. ಇಲ್ಲಿ ಅವನಿಗೆ ಬೇರೆ ದುಷ್ಟ ಮೃಗಗಳು ಯಾರು ಅಂತಂದ್ರೆ ದುಷ್ಟರು, ರಾಕ್ಷಸರು, ತಾಮಸ ಶಕ್ತಿಗಳೇನಿವೆ ಆ ತಾಮಸ ಶಕ್ತಿಗಳೆಂಬ ಮೃಗಗಳನ್ನು ಬೇಟೆಯಾಡಲಿಕ್ಕೆ ಬಂದಂಥ ಒಂದು ರೂಪ ಇದು. ನಮೋ ಮೃಗಯುಭ್ಯ ಶನಿಭ್ಯ ಅಂತ ರುದ್ರಾಧ್ಯಾಯ. ಮೃಗಯುಭ್ಯ ಆ ಮೃಗಗಳನ್ನ ಸಂಚಾರ ಮಾಡುವಂಥ, ಬೇಟೆಯಾಡಲಿಕ್ಕಾಗಿ ಮೃಗಗಳನ್ನು ಹುಡುಕಿ ಅವುಗಳನ್ನು ಬೇಟೆಯಾಡಿ ನಾಶಪಡಿಸುವಂತಹ ರೂಪಗಳು ಅಂತ ರುದ್ರಾಧ್ಯಾಯದಲ್ಲಿ ಭಗವಂತನ ಕೆಲವು ರೂಪಗಳನ್ನು ವರ್ಣನೆ ಮಾಡ್ತಾರೆ. ಬಹುವಚನ ಯಾಕೆ ಅಂತಂದ್ರೆ ಅನೇಕ ಜನ ಭಕ್ತರು ಭಗವಂತನಿಗಿದ್ದಾರೆ. ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ದುರ್ಗುಣ, ಒಂದೊಂದು ದುಷ್ಟಶಕ್ತಿ, ಅದನ್ನೆಲ್ಲ ಸಂಹಾರ ಮಾಡಲಿಕ್ಕಾಗಿ ಒಂದೊಂದು ಕಡೆ ಒಂದೊಂದು ರೂಪ. ಅದಕ್ಕಾಗಿ ಬಹುವಚನದ ರೂಪಗಳು. ನಮ ಆ ವ್ಯಾಧಿನಿಭ್ಯ ವಿವಿಧ್ಯಂತಿಭ್ಯ. ವ್ಯಾಧಿನಿ ಅಂತಂದ್ರೆ ವ್ಯಾಧ ಅಂದ್ರೆ ಬೇಡರವರು, ವ್ಯಾಧಿನಿ ಅಂದ್ರೆ ಬೇಡತಿ, ಸ್ತ್ರೀಯ ರೂಪ. ಕೆಲವು ಸರಿ ಭಗವಂತ ಪುರುಷ ರೂಪವನ್ನು ತಾಳಿ ಬರ್ತಾನೆ, ಮತ್ತೊಂದು ಕೆಲವು ಬಾರಿ ಸ್ತ್ರೀ ರೂಪವನ್ನು ತಾಳಿ ಬರ್ತಾನೆ. ಬಂದು ಆಯಾ ವ್ಯಕ್ತಿಗಳ ಮನಸ್ಸಿನಲ್ಲಿರುವಂತಹ ದುರ್ಗುಣಗಳನ್ನ, ದುಷ್ಟ ಶಕ್ತಿಗಳನ್ನು ಹೊಡೆದಟ್ಟುತ್ತಾನೆ. ಹಾಗೆ ಬೇಟೆಯಾಡುವಂತಹ ಭಗವಂತನ ರೂಪ ಇದು. ಬಾಣ, ಚಕ್ರ, ಶಂಖ ಮೊದಲಾದ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಶ್ರೀನಿವಾಸ ರೂಪದ ಹರಿ
ಭೂಮಂಡಲದಲ್ಲೆಲ್ಲ ಸಂಚಾರ ಮಾಡಿ ಮಂಜುಗುಣಿ ಅನ್ನುವಂಥ ಈ ರಮಣೀಯ ಕ್ಷೇತ್ರದಲ್ಲಿ ಬಂದು ವಾಸ ಮಾಡಿಕೊಂಡಿದ್ದಾನೆ. ಮುಂದೆ ಐಣ ಭೈರವ, ಇದು ಏಣ ಭೈರವ ಕ್ಷೇತ್ರ ಅಥವಾ ಭೈರವ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ. ಇದಕ್ಕೀಗ ಯಾಣ ಅಂತ ಕರೀತಾರೆ. ಇದೀಗ ಬಹಳ ಖ್ಯಾತವಾದದ್ದೇ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಉತ್ತರ ಕನ್ನಡದ ಕುಮಟಾದಿಂದ ಸುಮಾರು 24 ಕಿಲೋಮೀಟರ್ ದೂರದಲ್ಲಿದೆ ಅದು. ಶಿರಸಿಯಿಂದ ದೇವಿ ಮನೆ ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಹರಿತ ಅಂತ ಒಂದೂರು, ಆ ಪ್ರದೇಶಕ್ಕೂ ಕೂಡ ಅಲ್ಲಿ ಹೋಗಬಹುದು. 37 ಮೀಟರ್ ಉದ್ದ, 3 ಮೀಟರ್ ಅಗಲ, 3 ಮೀಟರ್ ಎತ್ತರ ಇರುವಂತಹ ಒಂದು ಭೈರವೇಶ್ವರ ಗುಹಾದಲ್ಲಿ ಭೈರವನ ಆ ಮೂರ್ತಿ ಇದೆ. ಅಲ್ಲೇ ಗುಹೆಯ ದಕ್ಷಿಣ ಭಾಗದಲ್ಲಿ ಮತ್ತೊಂದು ಚಿಕ್ಕ ಗುಹಾ ಇದೆ. ಚಂಡಿಕಾ ಅನ್ನುವಂಥ ಪಾರ್ವತಿಯ ಗೃಹವೂ ಕೂಡ ಅಲ್ಲಿದೆ. ನಾರಾಯಣ ದೇವಸ್ಥಾನ ಕೂಡ ಅಲ್ಲೊಂದು ಸಮೀಪದಲ್ಲಿದೆ ಅಂತ ಹೇಳ್ತಾರೆ. ವೃಕಾಸುರ ಅಥವಾ ಭಸ್ಮಾಸುರ ಅಂತ ರಾಕ್ಷಸ ಒಬ್ಬ, ಅವನಿಗೆ ರುದ್ರ ವರ ಕೊಟ್ಟುಬಿಟ್ಟಿದ್ದ. ಅವನು ತನ್ನ ವರವನ್ನು ರುದ್ರನ ಮೇಲೆ ಪ್ರಯೋಗ ಮಾಡಬೇಕು ಅಂತ ರುದ್ರನನ್ನು ಬೆನ್ನಟ್ಟಿ ಬಂದ. ಆಗ ಆ ರುದ್ರದೇವರು ಹೆದರಿ ಓಡಿದ್ರು. ಹೇಗೆ ಹೆದರಿ ಓಡಿದ್ರು ಅಂದ್ರೆ ಜಿಂಕೆ ಅಂತ ಹೆದರಿ ಓಡಿದ್ರು. ಅದೇ ಏಣ. ಏಣ ಅಂದ್ರೆ ಜಿಂಕೆ. ಆ ಏಣವೇ ಮುಂದೆ ಯಾಣ ಆಯಿತು. ಅನ್ಲಿಕ್ಕೆ ಸುಲಭವಾಗಿ ಜನರ ನಾಲಿಗೆಯಲ್ಲಿ ಅದು ಏಣ ಇದ್ದದ್ದು ಯಾಣವಾಗಿ ಹೊರಳಿತು. ಆ ರುದ್ರನನ್ನ ಮಹಾವಿಷ್ಣು ಸಂರಕ್ಷಣೆ ಮಾಡಿದ ಅಂತ ಇದರ ಪೌರಾಣಿಕ ಮಹತ್ವ ಕಾಣಿಸ್ತದೆ. ಅಲ್ಲಿ ಒಂದು ಕಡೆ ದೊಡ್ಡ ಸುಣ್ಣದ ಕಲ್ಲಿನ ಗುಡ್ಡ ಇದೆ. ಅದೇನು ಅಂತಂದ್ರೆ ವಿಷ್ಣು ಆ ಭಸ್ಮಾಸುರನನ್ನು ಭಸ್ಮ ಮಾಡಿದ್ನಲ್ಲ. ಭಸ್ಮಾಸುರ ಶಿವನ ತಲೆಯ ಮೇಲೆ ಕೈ ಬಿಡಬೇಕು ಅಂತ ಹೊರಟಿದ್ದ. ವಿಷ್ಣು ಶಿವನನ್ನು ರಕ್ಷಿಸಿ ಆ ಭಸ್ಮಾಸುರನನ್ನು ಹತ್ಯೆ ಮಾಡಲಿಕ್ಕಾಗಿ ತಾನು ಏನು ಮೋಹಿನಿ ರೂಪ ತಾಳಿದ ಇತ್ಯಾದಿ ಗೊತ್ತಿದೆಯಲ್ಲ. ಆಗ ಭಸ್ಮಾಸುರ ತನ್ನ ಕೈ ಮೇಲೆ ತಾನೇ, ತನ್ನ ತಲೆಯ ಮೇಲೆ ತಾನೇ ಕೈ ಇಟ್ಕೊಂಡು ತಾನೇ ಭಸ್ಮೀಭೂತ ಆದ್ನಲ್ಲ. ಆ ಭಸ್ಮಾಸುರನ ಭಸ್ಮದ ರಾಶಿಯೇ ಈ ಸುಣ್ಣದ ಕಲ್ಲು ಗುಡ್ಡ ಅಂತ ಆ ಪ್ರದೇಶದಲ್ಲಿ ಹೇಳ್ತಾರೆ. ಮಂಜುಗುಣಿ ಕ್ಷೇತ್ರ ಏನಿದೆಯಲ್ಲ, ವೆಂಕಟೇಶನ ಕ್ಷೇತ್ರ, ಆ ಕಡೆ ಸಮೀಪದಲ್ಲಿ, ಅದರ ವಾಯವ್ಯ ದಿಕ್ಕಿಗೆ ಈ ಏಣ ಭೈರವನ ಕ್ಷೇತ್ರ ಇದೆ. ಆದ್ರಿಂದ ಅದರ ವಾಯವ್ಯ ದಿಕ್ಕಿನ ಪಾಲಕ ಇವನು. ಅಷ್ಟು ದಿಕ್ಕುಗಳಿಗೆ ಒಬ್ಬೊಬ್ಬ ಪಾಲಕರು ಇರ್ತಾರೆ. ಉಳಿದ ಕಡೆ ಯಾವ್ಯಾವ ಗೊತ್ತಿಲ್ಲ. ಇದಂತೂ ವಾಯವ್ಯ ದಿಕ್ಕಿನ ಪಾಲಕ ಅಂತ ಇದನ್ನು ವರ್ಣನೆ ಮಾಡ್ತಾರೆ. ಅಲ್ಲೊಂದು ಏಣ ಭೈರವನ ಮೂರ್ತಿಯ ಮೇಲೆ ಒಂದು ಸಣ್ಣ ಝರಿ, ನೀರಿನ ಝರಿ ತೊಟ್ಟಿರ್ತಿರ್ತದಂತೆ. ಬೆಟ್ಟದ ಬುಡದಲ್ಲಿ ಗಣಪತಿ ವಿಗ್ರಹ ಇದೆ. ಒಂದು ತೀರ್ಥ, ಚಂಡಿಕಾ ಅಂತ ಒಂದು ನದಿ, ಅದು ಮುಂದೆ ಅಘನಾಶಿನಿ ನದಿಗೆ ಸೇರ್ತದೆ. ದೊಡ್ಡ ದೊಡ್ಡ 100 ಅಡಿ ಎತ್ತರದ ಬಂಡೆಗಳು ಅಲ್ಲಿ ಕಾಣಿಸ್ತವೆ. ಶಿವರಾತ್ರಿ ದಿವಸ ವಿಶೇಷ ಉತ್ಸವ, ಮಡಿ ಮೇಲಿಗೆಗೆ ವಿಶೇಷವಾದಂತಹ ಆದ್ಯತೆ ಅಲ್ಲಿದೆ. ಹೆಚ್ಚು ಕಡಿಮೆ ಆದರೆ ಜೇನ್ನೊಣಗಳು ಎದ್ದು ಅಲ್ಲಿದ್ದವರನ್ನ ಅಲ್ಲಿ ತೊಂದರೆ ಕೊಡ್ತವೆ ಅಂತ ಒಂದು ಪ್ರಸಿದ್ಧಿನೂ ಕೂಡ ಇದೆ. ಏನದು? ಯಸ್ಯ ಭೈರವನಾದೇನ ವಿದ್ರವಂತ್ಯಘರಾಶಯ ಏಣಾಯವ ಭಯಾನ್ನಿತ್ಯಂ ತಂ ನತೋಸ್ಮೇಣ ಭೈರವಂ. ಈ ಶಿವನ, ಭೈರವ ರೂಪಿಯಾದ ಶಿವನ ಭಯಂಕರವಾದ ಗರ್ಜನೆಯಿಂದ ಎಲ್ಲಾ ಪಾಪರಾಶಿಗಳು ಕೂಡ ಓಡಿ ಹೋಗ್ತವೆ. ಸದಾಕಾಲ ಹೇಗೆ ಓಡಿ ಹೋಗ್ತಾವೆ ಅಂದ್ರೆ ಜಿಂಕೆ ರೂಪದಲ್ಲಿ. ಸಿಂಹದ ಗರ್ಜನೆಯನ್ನು ಕೇಳಿ ಜಿಂಕೆಗಳು ಹೇಗೆ ಓಡಿ ಹೋಗ್ತಾವೋ ಹಾಗೆ ಈ ಶಿವನ ಗರ್ಜನೆಯನ್ನು ಕೇಳಿ ಎಲ್ಲಾ ಪಾಪಗಳು ಕೂಡ ಓಡಿ ಹೋಗ್ತವೆ. ಇವೆಲ್ಲ ಸುಮ್ಮನೆ ಒಂದೆರಡು ಸಲ ಸಂದರ್ಭ ಬಂದ ಈ ಹಿಂದೆ ನಾನು ಹೇಳಿದ್ದೆ, ಅದನ್ನು ಈಗ ಸ್ವಲ್ಪ ನೆನಪು ಮಾಡ್ಕೊಳ್ಬೇಕು. ಮನುಷ್ಯ ಪರಮಾತ್ಮನ ದರ್ಶನಕ್ಕಾಗಿ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡ್ತೀವಲ್ಲ. ಧ್ಯಾನ ಇತ್ಯಾದಿಗಳನ್ನು ಮಾಡುವಾಗ ಅದು ನಮ್ಮ ಧ್ಯಾನ ಅರ್ಧ ನಿಮಿಷ ಆಗಲಿ, 1 ನಿಮಿಷ ಆಗಲಿ, 2 ನಿಮಿಷ ಆಗಲಿ, ಎಷ್ಟೇ ಆಗಲಿ, ಆ ಪರಮಾತ್ಮನ ರೂಪವನ್ನು ಕಣ್ಮುಂದೆ ತಂದ್ಕೋತೀವಲ್ಲ. ಹಾಗೆ ಆ ಪರಮಾತ್ಮನ ಮತ್ತು ಪರಮಾತ್ಮನ ಭಕ್ತರಾದಂತಹ ಸಾತ್ವಿಕ ಶಕ್ತಿಗಳೇನಿವೆ, ಆ ಸಾತ್ವಿಕ ಶಕ್ತಿಗಳ ಧ್ಯಾನವನ್ನು ಕೂಡ ಮಾಡಬೇಕು. ಮತ್ತೆ ರೂಪವನ್ನು ಧ್ಯಾನ ಮಾಡಿದಂತೆ ಶಬ್ದವನ್ನು ಕೂಡ ಧ್ಯಾನ ಮಾಡಬೇಕು. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅಂತ 5 ಗುಣಗಳು. ರೂಪವನ್ನಂತೂ ಮನಸ್ಸಿನ ಕಣ್ಮುಂದೆ ತಂದ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಪರಮಾತ್ಮನ ರಸವನ್ನು ಕಣ್ಮುಂದೆ ತಂದ್ಕೊಳ್ಳೋದು ಕಷ್ಟ. ಅದೇನು ಸಿಹಿಯೋ ಹುಳಿಯೋ, ರಸೋ ವೈಸಹ ಅಂತ ಉಪನಿಷತ್ತನ್ನು ವರ್ಣನೆ ಮಾಡ್ತದೆ. ಅದು ಆ ಕಡೆಯಲ್ಲಿ ರೂಪ, ರಸ, ಗಂಧ. ಗಂಧವನ್ನು ಪರಮಾತ್ಮ ದಿವ್ಯ ಗಂಧಾನುಲೇಪನಂ ಅಂತ ಭಗವದ್ಗೀತೆ ವಿಶ್ವರೂಪಾಧ್ಯಾಯವನ್ನು ವರ್ಣನೆ ಮಾಡ್ತದೆ. ರೂಪವನ್ನ, ಗಂಧವನ್ನ, ಮತ್ತೆ ಸ್ಪರ್ಶವನ್ನ ಧ್ಯಾನ ಮಾಡೋದು ಕಷ್ಟ. ನಾವು ಧ್ಯಾನ ಮಾಡ್ಲಿಕ್ಕೆ ಮತ್ತೊಂದು ಅನುಕೂಲವಾದ್ದು ಅಂದ್ರೆ ಈ ಶಬ್ದ. ಅದು ಈ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತೆ ಮಹಾಭಾರತದಲ್ಲೆಲ್ಲ ಕೃಷ್ಣನ ಪಾಂಚಜನ್ಯ ಶಂಖದ ಧ್ವನಿ ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾರೆ.
ಭಗವದ್ಗೀತಾದಲ್ಲೂ ಅದು ಬಂದಿದೆ ಇಲ್ಲ ಅಂತಲ್ಲ. ಪಾಂಚಜನ್ಯಂ ಹೃಷಿಕೇಶ ದೇವದತ್ತಂ ಧನಂಜಯ. ಕೃಷ್ಣ ಪಾಂಚಜನ್ಯ ಶಂಖವನ್ನು ಊದಿದಾಗ ಮತ್ತು ಉಳಿದವರು ಪಾಂಡವರೆಲ್ಲ ತಮ್ಮ ತಮ್ಮ ಶಂಖಗಳನ್ನು ಊದಿದಾಗ ಸಘೋಷೋ ಧಾರ್ತರಾಷ್ಟ್ರಾಣ ಹೃದಯಾನಿ ವೆದಾರಯತ್. ಆ ಘೋಷವನ್ನು ಕೇಳಿಯೇ ಅನೇಕ ಜನ ಈ ಧೃತರಾಷ್ಟ್ರನ ಮಕ್ಕಳ ಅವರ ಸೈನ್ಯದ ಎದೆ ಎಲ್ಲ ಒಡೀತು ಅಂತ ಭಗವದ್ಗೀತಾ ಹೇಳ್ತದೆ. ಮತ್ತೆ ಈ ಅರ್ಜುನ ಜಯದ್ರಥನನ್ನು ಸಂಹಾರ ಮಾಡಬೇಕು 14ನೇ ದಿವಸದ ಕೊನೆಗೆ ಅಂತೇನು ಪ್ರತಿಜ್ಞೆ ಮಾಡಿ ಹೊರಟಿದ್ನಲ್ಲ, ಕೃಷ್ಣ ಮತ್ತು ಅರ್ಜುನರಿಬ್ಬರು ಕೂಡ ಜಯದ್ರಥನ ಬೆನ್ನತ್ತಿ ಹೊರಟಿದ್ರಲ್ಲ, ಒಂದು ಹಂತದಲ್ಲಿ ಈ ಅರ್ಜುನನ ಗಾಂಡೀವ ಧನಸ್ಸಿನ ಧ್ವನಿಯೇ ಕೇಳದಂತ ಆಗ್ಬಿಟ್ಟಿತ್ತಂತೆ. ಈ ಬರೇ ಕೃಷ್ಣನ ಪಾಂಚಜನ್ಯ ಶಂಖದ ಧ್ವನಿಯೇ ಕೇಳ್ತಿತ್ತು. ಈ ಕಡೆ ಯುಧಿಷ್ಠಿರನಿಗೆ ಭಯ, ಅರ್ಜುನ ಸೋತು ಅಥವಾ ಮೂರ್ಛೆ ಹೋಗಿ ಯುದ್ಧ ಮಾಡೋದನ್ನು ನಿಲ್ಲಿಸಿದ್ನೋ ಹೇಗೆ, ಅವನು ಗಾಂಡೀವದ ಧ್ವನಿ ಕೇಳ್ತಿಲ್ಲಲ್ಲ, ಕೇವಲ ಪಾಂಚಜನ್ಯದ ಧ್ವನಿ ಕೇಳ್ತಿದೆಯಲ್ಲ, ನೀವು ಹೋಗಿ ನೋಡಿ ಬಾ ಅಂತ ಸಾತ್ವಿಕಿ ಅಥವಾ ಭೀಮಸೇನನ್ನು ಕಳಿಸಿದ್ದ ಅಂತ ಆ ಮಹಾಭಾರತ ಹೇಳ್ತದೆ. ತಾತ್ಪರ್ಯ ಏನ್ ಹೇಳ್ತದಂದ್ರೆ, ಕೃಷ್ಣ ಒಂದು ಬಾರಿ ಆ ಪಾಂಚಜನ್ಯ ಶಂಖವನ್ನು ಊದಿದ, ಅದು ಬ್ರಹ್ಮಲೋಕ ಇಂದ್ರಲೋಕಾದಿಗಳನ್ನೆಲ್ಲ ತುಂಬಿ ಪ್ರತಿಧ್ವನಿಸಿತು. ಮತ್ತೆ ಈ ಭೀಮಸೇನ ಮತ್ತೊಂದು ಬಾರಿ ಅಲ್ಲೇ ಸಿಂಹಗರ್ಜನೆ ಮಾಡಿದ್ದಂತೆ. ಅದು ಕೂಡ ಈ ಕೃಷ್ಣಾರ್ಜುನರು ಸುರಕ್ಷಿತರಾಗಿದ್ದಾರೋ ಇಲ್ಲೋ ಅಂತ ನೋಡ್ಲಿಕ್ಕೆ ಭೀಮಸೇನ ಹೋಗಿದ್ನಲ್ಲ, ಈ ಯುಧಿಷ್ಠಿರನಿಗೆ ಏನ್ ಹೇಳಿದ್ದಂತೆ, ಕೃಷ್ಣಾರ್ಜುನರನ್ನು ನೀನು ಭೇಟಿಯಾದ್ಮೇಲೆ ಭೇಟಿಯಾಗಿದ್ದೀನಿ ಅಂತ ಸುದ್ದಿ ಹೇಳೋದು ಹೇಗೆ ಧರ್ಮರಾಜನಿಗೆ? ಯುದ್ಧ ಭೂಮಿಯಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇರ್ತಾರಲ್ಲ. ಮತ್ತೆ ಜಯದ್ರಥನನ್ನು ಕೊಂದ ಮೇಲೆ ಕೆಲಸ ಆಯಿತು ಅಂತ ಒಂದು ಸಿಗ್ನಲ್ ಕಳಿಸ್ಬೇಕಲ್ಲ, ಇದೆಲ್ಲ ಹೇಗೆ ಅಂತಂದ್ರೆ ಒಂದು ಬಾರಿ ಜೋರಾಗಿ ಸಿಂಹಗರ್ಜನೆ ಮಾಡಬೇಕು. ನೀನು ಸಿಂಹಗರ್ಜನೆ ಮಾಡಿದ್ರೆ ಯುದ್ಧ ಭೂಮಿಯಲ್ಲಿ ಮತ್ತೊಂದು ದಿಕ್ಕಿನಲ್ಲಿದ್ದಂತಹ ನನ್ನ ಕಿವಿಗೆ ಅದು ಬೀಳ್ತದೆ, ನಾನು ಕೇಳಿ ನಮ್ಮ ಕೆಲಸ ಆಯಿತು ಅಂತ ಸಮಾಧಾನ ಪಡ್ತೇನೆ ಅಂತ ಧರ್ಮರಾಜ ಹೇಳಿದ್ದ. ಹಾಗೆ ಭೀಮಸೇನನು ಕೂಡ ಸಿಂಹಗರ್ಜನೆ ಮಾಡಿದ ಅಂತ ಮಹಾಭಾರತನೂ ಹೇಳ್ತದೆ, ಶಾಸ್ತ್ರೀಯನೂ ಹೇಳ್ತದೆ. ಅದನ್ನೆಲ್ಲ ಕೇಳಿ ಈ ಎಷ್ಟೋ ಜನ ಕೌರವರ ಕಡೆ ಸೈನಿಕರು ಯುದ್ಧ ಮಾಡೋದು ಆ ಕಡೆ ಇರಲಿ, ಆ ಗರ್ಜನೆಯ ಧ್ವನಿಯನ್ನು ಕೇಳಿಯೇ ಎದೆ ಒಡೆದು ಸತ್ತರು. ಎಷ್ಟೋ ಜನರಿಗೆ ಮಲಮೂತ್ರ ವಿಸರ್ಜನೆ ಆಯಿತು, ರಕ್ತದಿಂದ ಕೂಡಿದ ಮಲಮೂತ್ರ ವಿಸರ್ಜನೆ ಆಯಿತು ಅಂತೆಲ್ಲ ವರ್ಣನೆ ಮಾಡ್ತಾರೆ. ಈ ಪರಮಾತ್ಮನ ರೂಪವನ್ನು ಕಣ್ಮುಂದೆ ತಂದ್ಕೊಳ್ಳೋದಿದೆಯಲ್ಲ ಧ್ಯಾನ ಮಾಡುವಾಗ, ಹಾಗೆ ಈ ಪರಮಾತ್ಮನ ಶಬ್ದ, ಆಮೇಲೆ ಮುಖ್ಯ ಪ್ರಾಣನ ಅವತಾರಗಳಾದಂಥ ಹನುಮಂತ ಭೀಮ ಮೊದಲಾದವರು ಮಾಡುವ ಗರ್ಜನೆಯ ಶಬ್ದ, ಮತ್ತೆ ಈ ಭೈರವನ ಶಿವರೂಪಿಯಾದ ಭೈರವನ ಗರ್ಜನೆಯ ಶಬ್ದ, ಇದನ್ನೆಲ್ಲ ನಾವು ಧ್ಯಾನದಲ್ಲಿ ಕಾಣ್ಲಿಕ್ಕೆ ಪ್ರಯತ್ನ ಪಟ್ರೆ ಮನುಷ್ಯನಿಗೆ ಇರುವಂತಹ ಜಾಡ್ಯ, ಅವನ ಅಜ್ಞಾನ, ಅವನ ಭ್ರಾಂತಿ, ಅವನ ಆಲಸ್ಯಗಳು, ಇದನ್ನೆಲ್ಲ ಅದು ಹೊಡೆದು ಓಡಿಸಿ ಮನುಷ್ಯನನ್ನು ಕಾರ್ಯೋನ್ಮುಖನನ್ನಾಗಿ ಮಾಡ್ತದೆ, ಅವನನ್ನು ಧೈರ್ಯಶಾಲಿಯನ್ನಾಗಿ ಮಾಡ್ತದೆ ಅಂತನ್ನೋದು ಆ ರೂಪ ಮತ್ತೆ ಶಬ್ದ ಮೊದಲಾದವುಗಳನ್ನು ಧ್ಯಾನದಲ್ಲಿ ನಾವು ಕಾಣಲಿಕ್ಕೆ ಯಾಕೆ ಪ್ರಯತ್ನ ಪಡಬೇಕು ಅನ್ನೋದ್ರ ಹಿನ್ನೆಲೆ ಇದೆ. ಹೀಗೆ ನಮ್ಮ ಧ್ಯಾನ ಹೆಚ್ಚು ಅರ್ಥವತ್ತಾಗಬೇಕು. ಇಲ್ಲದೆ ಹೋದ್ರೆ ಶ್ರವಣ ಆಚಾರ ಪುರಾಣ ಹೇಳ್ತಿರ್ತಾರೆ, ಜನರಿಗೆ ಅದರಿಂದ ವೈರಸ್ಯ ಬೇಸರ ಬಂದ್ಬಿಡ್ತದೆ. ಪುರಾಣ ಹೇಳುವುದು ಯಾಂತ್ರಿಕ, ಪುರಾಣ ಕೇಳುವುದು ಯಾಂತ್ರಿಕ ಆಗಿಬಿಡ್ತದೆ. ಅದೇ ಯಾಂತ್ರಿಕ ಆದ್ಮೇಲೆ ನಾಳೆ ನಾವು ಏಕಾಂತ ಪ್ರದೇಶದಲ್ಲಿ ಕೂತು ನಾವು ಧ್ಯಾನ ಮಾಡಬೇಕು ಅಂತ ಕೂತಾಗ ಧ್ಯಾನವು ಕಾಟಾಚಾರದ ಯಾಂತ್ರಿಕವಾದ ಧ್ಯಾನ ಆಗಿಬಿಡ್ತದೆ. ಧ್ಯಾನ ಸಫಲ ಆಗಬೇಕಾದ್ರೆ ಮನನ ಸಫಲ ಆಗಬೇಕು, ಮನನ ಸಫಲ ಆಗಬೇಕಾದ್ರೆ ಶ್ರವಣವೂ ಸಫಲ ಆಗಬೇಕು. ಅದಕ್ಕಾಗಿ ಇಂತಹ ವಿಶಿಷ್ಟ ಸಂಗತಿಗಳನ್ನ ಶಾಸ್ತ್ರಗಳಲ್ಲಿ ಏನು ವರ್ಣನೆ ಮಾಡ್ತಾರೆ ಅದನ್ನೆಲ್ಲ ಧ್ಯಾನದಲ್ಲಿ ಕಾಣ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂಥದ್ದೊಂದು ಸಂದರ್ಭ ಇದೆ. ಮುಂದೆ ರುದ್ರದೇವರು, ಗೋಕರ್ಣದ ರುದ್ರದೇವರನ್ನು ಕೂಡ ವರ್ಣನೆ ಮಾಡ್ತಾರೆ. ಗೋಕರ್ಣದ ಬಗ್ಗೆನೂ ಕೂಡ ಎಲ್ಲರಿಗೂ ಗೊತ್ತಿದೆ, ಖ್ಯಾತವಾದ ಕ್ಷೇತ್ರವೇ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಿಂದ 16 ಕಿಲೋಮೀಟರ್ ದೂರ ಇರುವಂತಹ ಗೋಕರ್ಣ ಕ್ಷೇತ್ರ. ಪರಶುರಾಮ ಕ್ಷೇತ್ರದಲ್ಲಿ ಕ್ಷೇತ್ರದ 7 ಮಹಾಕ್ಷೇತ್ರಗಳಲ್ಲಿ ಇದೊಂದು. ಕಾಶಿ, ರಾಮೇಶ್ವರ ಮತ್ತು ಗೋಕರ್ಣ ಅಂತ 3 ಸ್ಥಳಗಳಲ್ಲಿ ಇದೊಂದು. ದೂರದಿಂದ ಗೋವಿನ ಕಿವಿಯಂತೆ ಕೇಳಿಸ್ತದಂಥದ್ದು ಕಾಣಿಸ್ತದೆ, ಅದರಿಂದ ಗೋಕರ್ಣ. ಮತ್ತೆ ಲಿಂಗವೂ ಕೂಡ ಗೋವಿನ ಕಿವಿಯ ಆಕಾರದಲ್ಲಿರೋದ್ರಿಂದ ಇದಕ್ಕೆ ಗೋಕರ್ಣ ಅಂತ ಕರೀತಾರೆ. ಮತ್ತೊಂದು ಏನು ಅಂತಂದ್ರೆ, ಈ ಭೂಮಿ ಅನ್ನೋದು ಗೋವಿನಂತೆ, ಆಕಳಿನಂತೆ. ಭೂಮಿ ಎಂಬ ಗೋವಿನ ಕಿವಿ ಇದು ಈ ಜಾಗ, ಈ ಗೋಕರ್ಣ ಅಂತ ಅನ್ನೋದು. ಅದಕ್ಕಾಗಿ ಅದನ್ನ ಗೋಕರ್ಣ ಅಂತಾನೆ ಈ ಕರೀತಾರೆ. ಶಿವಲಿಂಗಕ್ಕೆ ಮಹಾಬಲೇಶ್ವರ ಅಂತ ಹೆಸರಿದೆ, ಎಲ್ಲರಿಗೂ ಗೊತ್ತಿದೆ. ಕೋಟಿ ತೀರ್ಥ, ಸೂರ್ಯತೀರ್ಥ, ಚಂದ್ರತೀರ್ಥ ಮೊದಲಾದ ತೀರ್ಥಗಳಿವೆ. ಅಲ್ಲೊಂದು ನರಸಿಂಹದೇವರ ಕ್ಷೇತ್ರವೂ ಕೂಡ ಇದೆ ಅಂತ ವರ್ಣನೆ ಮಾಡ್ತಾರೆ. ಭೂಮಿಯೇ ಆ ಗೋಕರ್ಣ ಕ್ಷೇತ್ರದ ಏನು ಪ್ರದೇಶ ಇದೆ ಅದನ್ನೇ ವಾದಿರಾಜ ಸ್ವಾಮಿಗಳು ಸ್ತೋತ್ರ ಮಾಡ್ತಾರೆ. ಪರಮಾತ್ಮನ ಪಾದಕಮಲದಲ್ಲಿ
ಆಸಕ್ತರಾದಂತಹ ಯಾವ್ಯಾವ ಭಕ್ತರಿದ್ದಾರೆ, ಪರಮಾತ್ಮನ ಭಕ್ತರು, ಭಾಗವತರು, ಅವರೆಲ್ಲ ಶಿವನನ್ನು ಕೂಡ ಸ್ಮರಣೆ ಮಾಡ್ತಾರೆ. ಪರಮಾತ್ಮನನ್ನು ಮಾತ್ರ ಸ್ಮರಣೆ ಮಾಡೋದಲ್ಲ, ಶಿವನನ್ನು ಕೂಡ ಸ್ಮರಣೆ ಮಾಡ್ತಾರೆ ಮತ್ತು ಶಿವನನ್ನ ಪೂಜಾ ಕೂಡ ಮಾಡ್ತಾರೆ. ಹೀಗೆ ಪರಮಾತ್ಮನನ್ನು ಮತ್ತು ಶಿವನನ್ನು ಯಾರು ಪೂಜೆ ಮಾಡ್ತಾರೆ ಅವರ ಅಪೇಕ್ಷೆಗಳನ್ನೆಲ್ಲ ನೀನು ಶೀಘ್ರವಾಗಿ ಪೂರೈಸಬೇಕು ಅಂತ ಶಿವ ಭೂಮಿಗೆ ಹೇಳ್ತಿದ್ದ. ಭೂಮಿಗೆ ಹೇಳುವಾಗ ಏನಾಗ್ತದೆ, ಇದು ನಿಮಗೆ ಎಲ್ಲರಿಗೂ ಗೊತ್ತಿದೆ. ಗುಪ್ತವಾಗಿ ಹೇಳಬೇಕಾದ್ರೆ, ಯಾರಿಗಾರು ಕಿವಿಯಲ್ಲಿ ಏನಾದ್ರು ಮಾತು ಹೇಳಬೇಕಾದ್ರೆ ದೂರ ನಿಂತ ಹೇಳಿದ್ರೆ ಅದರಿಂದ ಉಪಯೋಗ ಆಗೋದಿಲ್ಲ. ಅವ್ರ ಸಮೀಪಕ್ಕೆ ಹೋಗಿ ಅವ್ರ ಕಿವಿಯಲ್ಲಿ ಹೇಳಬೇಕು. ಹಾಗೆ ಶಿವನೂ ಕೂಡ ಭೂಮಿಯ ಕಿವಿಯಲ್ಲಿ ಗುಪ್ತವಾದ ಮಾತನ್ನು ಹೇಳ್ತಿದ್ದಾನೆ. ಶಿವ ಏನ್ ಮಾಡ್ತಾನಂದ್ರೆ, ಬಹಿರಂಗವಾಗಿ ಹೇಳೋದು ಬೇರೆ, ಗುಪ್ತವಾಗಿ ಹೇಳೋದು ಬೇರೆ ಅಂತ ಶಿವನ ಅಭ್ಯಾಸ ಅದು. ಬಹಿರಂಗವಾಗಿ ಏನ್ ಹೇಳ್ತಾನೆ, ನಾನೇ ಸರ್ವೋತ್ತಮ, ನನ್ನನ್ನೇ ಆರಾಧನೆ ಮಾಡ್ರಿ ಅಂತ ಹೇಳ್ತಿರ್ತಾನೆ. ಗುಪ್ತವಾಗಿ ಹೇಳುವಾಗ ನನಗಿಂತ ದೊಡ್ಡದಾದ ಶಕ್ತಿ ಹೊಂದಿದೆ, ಅದು ಪರಮಾತ್ಮ, ನಾನು ಆತನ ದಾಸ ಅನ್ನುವ ಸತ್ಯ ಸಂಗತಿಯನ್ನು ಹೇಳ್ತಾನೆ. ಆ ಸತ್ಯ ಸಂಗತಿಯನ್ನ ಭೂಮಿಯ ಕಿವಿಯಲ್ಲಿ ಹೇಳಿ ಪರಮಾತ್ಮನನ್ನು ನನ್ನನ್ನು ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ನೀನು ಒಳ್ಳೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಡಬೇಕು. ಪರಮಾತ್ಮ ನನಗಿಂತ ಹಿರಿಯದಾದ ಶಕ್ತಿ ಅನ್ನೋ ರಹಸ್ಯವನ್ನು ಭೂಮಿಯ ಕಿವಿಯಲ್ಲಿ ಆ ಶಿವ ಹೇಳ್ತಿದ್ದಾನೆ. ಅದು ವಾದಿರಾಜ ಸ್ವಾಮಿಗಳು ಮಾಡುವಂತಹ ಒಂದು ಅಲಂಕಾರಿಕವಾದಂತಹ ವರ್ಣನ. ಗೋಕರ್ಣ ಭಾಸಿತಾಂಗ ಪ್ರತ್ಯುಪಕುರುವನ್ ನಿವ ಅಂಬಿಕಾರಮಣ ಗೋಕರ್ಣ ಸಂಧ್ಯಮಧುನ ಭಾಸಯತಿ ಕ್ಷೇತ್ರ ಮಂಬುಧೇ ಸ್ಥೀರೆ. ಇಲ್ಲಿ ಗೋಕರ್ಣ ಅಂತ ಏನು ಕ್ಷೇತ್ರ ಇದೆಯಲ್ಲ, ಅಲ್ಲಿ ಮತ್ತೊಂದು ಆ ಶಬ್ದಕ್ಕೆ ಅರ್ಥನೂ ಮಾಡಬಹುದು. ಈ ಹಾವುಗಳಿರ್ತಾವಲ್ಲ, ಹಾವಿಗೆ ಪ್ರತ್ಯೇಕ ಕಿವಿ ಇಲ್ಲಂತ, ಅದಕ್ಕೆ ಕಣ್ಣೇ ಕಿವಿ ಅಂತ. ಕಣ್ಣುಗಳ ಮೂಲಕನೇ ಅದು ನೋಡ್ತದೆ ಮತ್ತು ಶಬ್ದಗಳನ್ನು ಕೇಳೋದನ್ನು ಕೂಡ ಮಾಡ್ತದೆ. ಅದಕ್ಕಾಗಿ ಗೋಕರ್ಣ ಅಂದ್ರೆ ಹಾವು ಕೂಡ. ಆ ಹಾವನ್ನು ತನ್ನ ಮೈ ಮೇಲೆಲ್ಲ ಧಾರಣೆ ಮಾಡಿದವನು, ಸರ್ಪಭೂಷಣ. ಇಂಥ ಅಂಬಿಕಾರಮನಾದಂಥ ಈ ರುದ್ರ ತಾನು ಹಾವುಗಳ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ, ನಾಗಗಳ ಆಭರಣವನ್ನ ಧಾರಣೆ ಮಾಡಿದ್ದಾನೆ. ಅದಕ್ಕಾಗಿ ಈ ಗೋಕರ್ಣ ಕ್ಷೇತ್ರಕ್ಕೊಂದು ಏನಾದ್ರೂ ಉಪಕಾರ ಮಾಡಬೇಕಲ್ಲ. ತಾನು ಗೋಕರ್ಣವನ್ನು ಹಾಕೊಂಡು ಅಲಂಕಾರ ಮಾಡ್ಕೊಂಡಿದ್ರಿಂದ ಅದಕ್ಕೆ ಪ್ರತಿಯಾಗಿ ಗೋಕರ್ಣ ಕ್ಷೇತ್ರಕ್ಕೂ ಒಂದು ಏನಾದ್ರು ಸೇವಾ ಮಾಡಬೇಕು, ಉಪಕಾರ ಮಾಡಬೇಕಲ್ಲ. ಅದಕ್ಕಾಗಿ ಈ ಸಮುದ್ರ ತೀರದಲ್ಲಿ ಇದ್ದಾನೆ. ಸಮುದ್ರ ತೀರದಲ್ಲಿದ್ದು ಆ ಗೋಕರ್ಣ ಒಂದು ಪ್ರದೇಶಕ್ಕೆ ಇವನು ಉಪಕಾರ ಮಾಡಿದ್ದಾನೆ, ಅದಕ್ಕೊಂದು ಶೋಭೆ ಕೊಟ್ಟಿದ್ದಾನೆ. ಪೂರ್ಣೇಂದು ವರಣ್ಣ ಗೋಕರ್ಣಾಕಾರ ಮಾರ ಭಯಂಕರ ಭವಾಯ ಭವಮೇ ದೇವ ಭವಾನಿ ಪ್ರಿಯ ಶಂಕರ. ಪೂರ್ಣಚಂದ್ರನಂತೆ ಬಿಳುಪಾದ ವರ್ಣ ಒಂದು. ಇಲ್ಲಿರುವಂತಹ ಲಿಂಗವೂ ಕೂಡ ಹಾವಿನ, ಗೋವಿನ, ಆಕಳಿನ ಕಿವಿಯ ರೂಪದಲ್ಲಿರುವಂಥದ್ದು. ಅಂತ ಶಿವನೇ, ನೀನು ನನ್ನ ಮಂಗಲಕ್ಕೆ ಕಾರಣ ಆಗಬೇಕು, ನನ್ನ ಎಲ್ಲ ಅಮಂಗಲಗಳನ್ನು ತಡೆದು ಒಟ್ಟಿ ಮಂಗಲಕ್ಕೆ ಕಾರಣ ಆಗಬೇಕು. ಅಲ್ಲೇ ವಿಘ್ನೇಶ್ವರ ಅಂತ ಗೋಕರ್ಣ ಕ್ಷೇತ್ರದಲ್ಲಿರುವಂತಹ ಗಣೇಶನ ವರ್ಣನೆಯನ್ನು ಕೂಡ ನೋಡ್ತಾರೆ. ದುಷ್ಟಾನ ವಿಘ್ನಕರ್ತ. ಆ ಗಣೇಶನ ಸ್ವಭಾವ ಎಂಥದ್ದು ಇದೆಲ್ಲರಿಗೂ ಗೊತ್ತಿದೆ ನಿಮಗೆ. ಗಣೇಶ ಮಾಡಿದ ಕ್ರಿಯಾ, ರಾವಣನ ತಪಸ್ಸಿಗೆ ಶಿವ ಮೆಚ್ಚಿದ, ಅವನಿಗೆ ಲಿಂಗ ಕೊಟ್ಟ, ಮನೆಯಲ್ಲಿ ಇಟ್ಕೊಂಡು ಇದನ್ನು ಪೂಜೆ ಮಾಡು ಅಂತ ಹೇಳಿದ. ರಾವಣ ಅದನ್ನು ಕೈಲಾಸದಿಂದ ಲಂಕೆಗೆ ತರ್ತಾ ಇದ್ದ. ಈ ಗೋಕರ್ಣ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಅವನಿಗೆ ಪ್ರಕೃತಿಯ ಕರೆಗೆ ಹೋಗುವಂತಹ ಅವಸರ ಆಯಿತು. ಅದನ್ನ ಎಲ್ಲಿಡೋದು, ಆ ಲಿಂಗವನ್ನ ನೆಲದ ಮೇಲೆ ಇಡಬೇಡ ಅಂತ ಶಿವ ಹೇಳಿದ್ದ. ಗಣೇಶ ಅಲ್ಲಿಗೆ ಬಂದ, ಆ ಲಿಂಗವನ್ನು ಅವನ ಕೈಯಲ್ಲಿ ಕೊಟ್ಟ. ನಾನು ಬರೋ ತನಕ ಇದನ್ನು ಹೀಗೆ ಹಿಡ್ಕೊಂಡಿರುವಂತ ರಾವಣ ಹೇಳಿದ. ಆದರೆ ರಾವಣ ಬರೋದ್ರೊಳಗೆ ಶಿವ ಅವಸರ ಮಾಡಿ, ಈ ಗಣಪತಿ ಅವಸರ ಮಾಡಿ ಅದನ್ನು ನೆಲದ ಮೇಲೆ ಇಟ್ಟು ಬಿಟ್ಟ ಅಂತ ಕಥೆ ಗೊತ್ತಿದೆ. ಹೀಗೆ ವಿಘ್ನೇಶ್ವರ ರಾವಣನಿಗೆ ವಿಘ್ನ ಮಾಡಿದ, ದುಷ್ಟರಿಗೆ ವಿಘ್ನ ಮಾಡ್ತಾನೆ. ರಾವಣನಂತ ದುಷ್ಟರಿಗೆ ವಿಘ್ನ ಮಾಡ್ತಾನೆ. ಮತ್ತೆ ಯಾರು ಸಜ್ಜನರಿದ್ದಾರೆ ಅವರ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ. ಅದನ್ನೇ ಅವನಿಗೆ ವಿಘ್ನೇಶ ಅಂತ ಹೆಸರು. ದೇವತೆಗಳ ಕೆಲಸ ಏನಾಗಬೇಕಾಗಿತ್ತು ಅದನ್ನು ಮಾಡಿಕೊಟ್ಟ. ರಾವಣನಂತ ದುಷ್ಟರಿಗೆ ಏನು ವಿಘ್ನ ಮಾಡಬೇಕಾಗಿತ್ತು ಅದನ್ನು ಮಾಡಿದ. ಅದಕ್ಕಾಗಿ ಅವನಿಗೆ ವಿಘ್ನೇಶ ಅಂತ ಹೀಗೆ ಕರೀತಾರೆ. ಮೊದಲು ಆ ಗೋಕರ್ಣದ ಗಣೇಶನ ದರ್ಶನ ಮಾಡಬೇಕು, ಆಮೇಲೆ ಶಿವನನ್ನ ದರ್ಶನ ಮಾಡಬೇಕು ಅಂತ ಹೀಗೆ ಅದರದೊಂದು ಪ್ರಸಿದ್ಧಿನೂ ಕೂಡ ಇದೆ. ಮುಂದೆ 84ನೇ ಪದ್ಯದಲ್ಲಿ ಕೊಲ್ಲಾಪುರ ಕ್ಷೇತ್ರದ
ಮಹಿಮಾ. ಮಹಾರಾಷ್ಟ್ರಕ್ಕೆ ಸೇರಿರುವಂಥ ಒಂದು ಕ್ಷೇತ್ರ ಅದು. ವೈಕುಂಠದಿಂದ ಮಹಾಲಕ್ಷ್ಮಿ ಕೊಲ್ಲಾಪುರಕ್ಕೆ ಬಂದು ನಾರಾಯಣ ವೆಂಕಟಾದ್ರಿಗೆ ಬಂದ. ಇದು ಭವಿಷ್ಯೋತ್ತರ ಪುರಾಣದಲ್ಲಿರುವಂತಹ ವೆಂಕಟಾಚಲ ಮಹಾತ್ಮೆಯನ್ನು ಕೇಳಿದವರೆಲ್ಲರಿಗೂ ಕೂಡ ಗೊತ್ತಿದೆ. ಶೃಗಾಲ ವಾಸುದೇವ ಅಂತ ಅಲ್ಲೊಬ್ಬ ಇದ್ದ. ಅವನನ್ನ ಅಲ್ಲಿ ಬಂದು ಕೃಷ್ಣ ಕೊಂದು ಹಾಕಿದ್ದ. ಮಹಾಲಕ್ಷ್ಮಿಯ ಕ್ಷೇತ್ರ ಸಂದರ್ಶನಾಯ ಅಂತ ಕೃಷ್ಣನ ಕಾಲದಲ್ಲೂ ಕೂಡ ಇತ್ತದು. ಕರವೀರಪುರ ಅನ್ನುವ ಊರು ಆವಾಗಲೂ ಕೂಡ ಇತ್ತು. ಆ ಕೊಲ್ಲಾಪುರದ ಸುತ್ತಮುತ್ತಲು ಪಂಚಗಂಗಾ ನದಿಗಳಿವೆ, 5 ಗಂಗಾ ನದಿಗಳಿವೆ. ಅವು ಯಾವ್ಯಾವು ಅಂತಂದ್ರೆ 5 ನದಿಗಳು, ಗಂಗಾ ನದಿಗಳಲ್ಲ, 5 ನದಿಗಳು. ಶಿವ, ಭದ್ರಾ, ಭೋಗವತಿ, ಕುಂಭಿ ಮತ್ತು ಸರಸ್ವತಿ ಅಂತ 5 ನದಿಗಳು. ಅದಕ್ಕಾಗಿ ಅದನ್ನು ಪಂಚಗಂಗಾ ಕ್ಷೇತ್ರ ಅಂತ ಕರೀತಾರೆ. ಹೀಗೆ 5 ನದಿಗಳಿರೋದ್ರಿಂದ ಅನೇಕ ಕಮಲದ ಹೂಗಳು ಕೂಡ ಅಲ್ಲಿವೆ. ಕಮಲದ ಹೂಗಳು ಲಕ್ಷ್ಮೀದೇವಿಗೆ ಬಹಳ ಪ್ರಿಯ. ಅದಕ್ಕಾಗಿ ಲಕ್ಷ್ಮೀದೇವಿ ಅಲ್ಲಿದ್ದಾಳೆ ಅಂತಾರೆ ವಾದಿರಾಜ ಸ್ವಾಮಿಗಳು. ಧ್ಯಾತ್ವಾ ಅಧ್ಯಾತಾಂತ ಶಾಂತ ಪ್ರಿಯ ಜನ ವಿಭವ ಅನ್ವಹಂ ಯಾ ಹೃದಂತಹ ಅಂತ ಒಂದು 85ನೇ ಶ್ಲೋಕ. ಭಕ್ತರಾದಂಥವರು ಹೃದಯದ ಮಧ್ಯದಲ್ಲಿ ಈ ಲಕ್ಷ್ಮೀದೇವಿಯನ್ನ, ಅವಳ ಅಂತರ್ಗತನಾದಂಥ ಪರಮಾತ್ಮನನ್ನ ಧ್ಯಾನ ಮಾಡ್ತಾರೆ. ಅವಳಿಗೆ ಶ್ರೀ, ಭೂ, ಮಂಗಲ ದೇವತಾ ಅಂತ 106 ಹೆಸರುಗಳು, ಪವಿತ್ರವಾದ ಹೆಸರುಗಳು ಆಕೆಗೆ. ಮತ್ತೆ ಅವಳನ್ನು ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಎಲ್ಲಾ ರೀತಿಯಾದ ಮಂಗಳ ಮತ್ತು ಕಲ್ಯಾಣವನ್ನು ಕೂಡ ಕೊಡುವಂಥವಳು. ಕ್ಷೀರಸಾಗರದಲ್ಲಿ ಹುಟ್ಟಿದವಳು ಹಿಂದೆ. ವಿಷ್ಣುವಿನ ನಾಭಿಕಮಲದಿಂದ ಹುಟ್ಟಿದಂತಹ ಚತುರ್ಮುಖಾದಿ ದೇವತೆಗಳಿಗೂ ಅವಳೇ ತಾಯಿ. ಜ್ಞಾನಿಗಳೆಲ್ಲರೂ ಕೂಡ ಅವಳನ್ನೇ ಸ್ತೋತ್ರ ಮಾಡ್ತಾರೆ. ಅಂಥ ನದಿ, ಅಂಥ ಗಂಗಾ ನದಿ ಏನಿದೆ, ಅಂಥ ಕೊಲ್ಲಾಪುರದ ಮಹಾಲಕ್ಷ್ಮಿ ನಮ್ಮನ್ನ ಪವಿತ್ರನನ್ನಾಗಿ ಮಾಡಬೇಕು. ಮುಂದೆ ಈ 86ನೇ ಪದ್ಯದಲ್ಲಿ ತಾಪ ಅಂತ ನದಿಯನ್ನು ವರ್ಣನೆ ಮಾಡ್ತಾರೆ. ಅದಕ್ಕೆ ತಪತಿ ಅಥವಾ ತಾಪ ಅಂತ ಕೂಡ ಹೇಳ್ತಾರೆ. ಅದು ಈ ಪಶ್ಚಿಮದ ವಿಂಧ್ಯ ಪರ್ವತದಲ್ಲಿ ಹುಟ್ಟಿ ಗುಜರಾತಿನ ಸೂರತ್ನ ಸಮೀಪ ಸಮುದ್ರಕ್ಕೆ ಸೇರ್ತದೆ. ಸೂರ್ಯನಿಗೆ ಸಂಜ್ಞಾ ಅಂತ ಮೊದಲೊಬ್ಬಳು ಪತ್ನಿ ಇದ್ಲು. ಆ ಸಂಜ್ಞಾದೇವಿಗೆ ಮಕ್ಕಳು ಕೂಡ ಆಗಿದ್ರು. ಆದರೆ ಸೂರ್ಯನ ಬಿಸಿಲಿನ ತಾಪ ತಾಳ್ಲಿಕ್ಕಾಗದೆ, ಅವನ ತೇಜಸ್ಸನ್ನು ತಾಳ್ಲಿಕ್ಕಾಗದೆ, ಆಕೆ ತನ್ನ ನೆರಳಿಗೆ ಒಂದು ಜೀವ ತುಂಬಿ, ನೀನು ಸೂರ್ಯನ ಜೊತೆ ಇರು, ನಾನು ಎಲ್ಲರೂ ಹೋಗಿಬಿಡ್ತೀನಿ ಅಂತ ಹೋಗಿಬಿಟ್ಟಿದ್ಲು. ಈ ಕಥಾ ಎಲ್ಲರಿಗೂ ಗೊತ್ತಿದೆ. ಆ ಛಾಯಾ ಅಂತ ಅವಳು ಸೂರ್ಯನ ಪತ್ನಿಯಾಗಿ ಆತನ ಜೊತೆ ಏನಿದ್ನಲ್ಲ, ಅವಳಲ್ಲಿಯೂ ಕೂಡ ಈ ಸಂಜ್ಞಾದೇವಿ ಹುಟ್ಟಿದಂತೆ 3 ಜನ ಮಕ್ಕಳು ಹುಟ್ಟಿದ್ರು. ಸ್ವಾರಸ್ಯ ಏನಂತಂದ್ರೆ, ಸೂರ್ಯನಿಗೆ ಸಂಜ್ಞಾದೇವಿಯಲ್ಲಿ ವೈವಸ್ವತ ಮನು ಅಂತ ಒಬ್ಬ ಮನು ಹುಟ್ಟಿದ. ವೈವಸ್ವತ ಮನು ಅಂತದ್ದು ಅಧಿಪತಿ ಅವನು. ಆಮೇಲೆ ಈ ಛಾಯಾದೇವಿಯಲ್ಲಿ ಸಾವರಣಿ ಮನು ಅಂತ ಒಬ್ಬ ಮನು ಹುಟ್ಟಿದ. ಅವಳಲ್ಲಿ ಒಬ್ಬ ಮನು, ಇವಳಲ್ಲೂ ಒಬ್ಬ ಮನು. ಅಲ್ಲಿ ಯಮ ಹುಟ್ಟಿದ. ಸೂರ್ಯನಿಂದ ಯಮುನಾ ಈ ಸಂಜ್ಞಾದೇವಿಯಲ್ಲಿ ಯಮ ಹುಟ್ಟಿದ. ಈ ಕಡೆ ತಪತಿ ದೇವಿ, ಈ ಛಾಯಾದೇವಿಯಲ್ಲಿ ಶನಿ ಹುಟ್ಟಿದ. ಒಂದ್ ಕಡೆ ಯಮ, ಒಂದ್ ಕಡೆ ಶನಿ, ಇಬ್ರು ಭಯಂಕರರಾದವರು. ಮತ್ತೆ ಆ ಸಂಜ್ಞಾದೇವಿಯಲ್ಲಿ ಯಮುನಾ ನದಿ ಹುಟ್ಟಿತ್ತು, ಒಂದು ನದಿ. ಈ ಕಡೆ ಇನ್ನೊಂದು ನದಿ ಹುಟ್ಟಿತ್ತು ಈ ಛಾಯಾದೇವಿಯಲ್ಲಿ. ಅವಳು ಯಾರಂದ್ರೆ ಈ ತಪತಿ ನದಿ. ಇದು ಭಾಗವತ ಮೊದಲಾದ ಪುರಾಣಗಳಲ್ಲಿ ಅದರದ್ದೆಲ್ಲ ಕಥಾ ಇದೆ. ಹೀಗೆ ಅಲ್ಲಿ ಒಬ್ಬ ಮನು, ಇಲ್ಲೊಬ್ಬ ಮನು. ಒಂದ್ ಕಡೆ ಯಮ, ಒಂದ್ ಕಡೆ ಶನಿ, ಮತ್ತೊಂದು ಕಡೆ ಈ ಯಮುನಾ ನದಿ, ಇನ್ನೊಂದು ಕಡೆ ತಪತಿ ನದಿ. ಹೀಗೆ ಈ ಯಮುನಾ ನದಿ ಮತ್ತು ತಪತಿ ನದಿ ಇಬ್ರು ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಜಗಳಾಡಿದರಂತೆ. ಜಗಳಾಡಿ ಇಬ್ರು ಕೂಡ ನದಿಯಾಗಿ ಹರಿದು ಬಿಟ್ರು ಅಂತ ಒಂದು ಕಥಾ ಇದೆ. ಈ ತಪತಿ ನದಿಯೇ ಅಭಿಮಾನಿ ದೇವತೆ. ಅವಳು ಈ ಸಂವರಣ ಅಂತ ಒಬ್ಬ ರಾಜ, ಚಂದ್ರವಂಶದ ರಾಜ, ಅವನನ್ನು ಮದುವೆ ಆಗಿದ್ಲು. ಆ ಸಂವರ್ಣನಿಂದಲೇ ಮುಂದೆ ಕುರು ಅಂತ ಒಬ್ಬ ಹುಟ್ಟಿದ. ಕುರುವೇ ಕುರುಕ್ಷೇತ್ರವನ್ನು ನಿರ್ಮಾಣ ಮಾಡಿದ. ಮತ್ತೆ ಪಾಂಡವರ ವಂಶಕ್ಕೆಲ್ಲ ಕೌರವರ ವಂಶ ಅಂತ ಹೆಸರು ಬಂದಿದ್ದು ಆ ಕುರುವಿನಿಂದಲೇ. ಹೀಗೆ ತಪತಿ ಹೆಂಡತಿ, ಸಂವರ್ಣ ಗಂಡ, ಅವರಿಬ್ಬರಿಂದ ಹುಟ್ಟಿದವನೇ ಕುರು. ಮುಂದೆ ಕೌರವ ವಂಶ ಅಂತ ಹೀಗೆಲ್ಲ ಹೆಸರು ಬಂತು. ಇದೊಂದಷ್ಟೇ. ಹೀಗೆ ಆ ತಾಪಿ ನದಿ ಅಥವಾ ತಪತಿ ನದಿ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಯಾಕೆ
ಇದು ನದಿಗೆ ತಪತಿ ಅಂದ್ರೆ ತಾಪ ಉಂಟು ಮಾಡೋದು, ಬಿಸಿ ಉಂಟು ಮಾಡೋದು. ನಮಗೆಲ್ಲಿ ಬಿಸಿ ಮಾಡ್ತದೆ ಅದು? ನಮ್ಮನ್ನು ಶಾಂತವನ್ನಾಗೆ ಮಾಡ್ತದೆ. ಯಾಕೆ ಏನ್ ಬಿಸಿ ಮಾಡ್ತದೆ ಅಂತಂದ್ರೆ ನಮ್ಮಲ್ಲಿರುವ ಪಾಪಗಳನ್ನು ಸುಟ್ಟಾಕ್ತದೆ. ಅದಕ್ಕಾಗಿ ಅದಕ್ಕೆ ತಪತಿ ನದಿ ಅಂತ ಹೆಸರು. ಹೀಗೆ ಆ ತಪತಿ ನದಿಯ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಅಲ್ಲಿಗೆ ಆ 86ನೇ ಪದ್ಯ, ಪಶ್ಚಿಮ ಪ್ರಬಂಧದ 86ನೇ ಪದ್ಯ ಇಲ್ಲಿಗೆ ಮುಕ್ತಾಯ ಕಂಡಿದೆ. ಇವತ್ತಿನ ಭಾಗನೂ ಕೂಡ ಮುಕ್ತಾಯ ಕಂಡಿದೆ.